ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆನೇ ನಮ್ಮ ಪ್ರಯಾಣ ನಂದಿ ಬೆಟ್ಟದ ಕಡೆಗೆ. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ನಂದಿ ಬೆಟ್ಟನ ನೋಡಲೇ ಇರಲಿಲ್ಲ. ಇಲ್ಲಿ ಒಂದು ಮಾತು ಹೇಳ್ತಾರೆ, ನಂದಿ ಬೆಟ್ಟ ನೋಡ್ದಿರೋರು ಹಂತಿಗಿಂತ ಕಡೆ ಅಂತ. ಅದು ಯಾಕೆ ಹಂಗೆ ಹೇಳ್ತಾರಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ಮಾತನ್ನ ಕೇಳಿರೋದು. ನೀವೇನಾದರೂ ಈ ಪ್ರಾವಬ್ನ ಕೇಳಿದರೆ ಕಮೆಂಟ್ ಮಾಡಿ. ನಾನು ನಮ್ಮ ಅಕ್ಕ ಮಕ್ಕಳು ಮರಿನೆಲ್ಲ ಪ್ಯಾಕ್ ಮಾಡಿಕೊಂಡು ಊಟ ತಿಂಡಿ ರೆಡಿ ಮಾಡಿಕೊಂಡು ಹೊರಟೇ ಬಿಟ್ವಿ ನಂದಿ ಬೆಟ್ಟಕ್ಕೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಹೊರಟಿದ್ರಿಂದ ಹಶ್ವಾಗ್ತಿತ್ತು. ಟೋಲ್ ಗೇಟ್ ಮುಗಿದ್ಮೇಲೆ ಯಲಹಂಕ ಆದಮೇಲೆ ಏರ್ಪೋರ್ಟ್ಸ್ ಬರುತ್ತಲ್ವ, ಅಲ್ಲಿ ತುಂಬಾ ಏರೋಪ್ಲೇನ್ಸ್ ಬರ್ತಾಯಿದ್ವು. ಸರಿ ಹೊರಗಡೆ ತಿಂದು ಹೊಟ್ಟೆ ಹಾಳು ಮಾಡ್ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಅಕ್ಕ ಇಡ್ಲಿನೂ ಚಟ್ನಿ ಮತ್ತು ಸಾಂಬಾರು ಮಾಡ್ಕೊಂಡಿದ್ಲು. ಅಮ್ಮ ಬೆಳಗ್ಗೆನೇ ಎದ್ದು ಹುಳಿಗೊಜ್ಜು ಅನ್ನ ಮಾಡ್ಕೊಂಡಿದ್ರು. ಇಷ್ಟು ಎಮ್ಮೆಯಾಗಿರೋ ಹೋಮ್ ಮೇಡ್ ರೆಸಿಪೀಸ್ ಇರೋವಾಗ ಹೊರಗಡೆ ಏನು ತಿನ್ನೋದಂತ ಹೇಳಿ ಇಲ್ಲೇ ನಿಲ್ಲಿಸ್ಕೊಂಡು ಕಾರಲ್ಲೇನೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಚೆನ್ನಾಗಿತ್ತು. ಹೈವೇ ಸೈಡಲ್ಲಿ ಕಾರ್ ನಿಲ್ಲಿಸ್ಕೊಂಡು ಊಟ ತಿನ್ನೋದು. ಸಖತ್ ಗಾಳಿ ಇತ್ತು. ಮತ್ತು ಅಲ್ಲಿ ಪಕ್ಕದಲ್ಲೇ ಏರ್ಪೋರ್ಟ್ ಇರೋದ್ರಿಂದ ಎಷ್ಟೊಂದು ಏರೋಪ್ಲೇನ್ಸ್ ಬರ್ತಾಯಿತ್ತು. ನಮ್ಮ ಗುಂಡು ಅದನ್ನ ನೋಡಿ ಎಂಜಾಯ್ ಮಾಡ್ತಿದ್ದ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾಯ್ತು. ಪುಟಾಣಿ ಗ್ಯಾಂಗು ನಮ್ಮ ಕಾರ್ಗೆ ಬಂದಾಯಿತು. ನಮ್ಮ ಸಾತ್ವಿಕ್ ಪುಟನೂ ಸಂಜು ಮತ್ತು ರಿತ್ವಿಕು ಸಖತ್ತಾಗಿ ಆಟ ಆಡ್ತಾ ಇರ್ತಾರೆ. ಒಂಥರ ಮಜಾ ಬರುತ್ತೆ ಅವ್ರಿಗೆ. ನಮ್ಮ ಸಾತ್ವಿಕ್ಗೆ ಪಿಕಪ್ ಮಾಡೋದಂದರೆ ತುಂಬ ಇಷ್ಟ. ಹಿಂಗೆ ಆಟ ಆಡ್ಕೊತ ಮುಂದಕ್ಕೆ ಹೋಗಿದ್ದಾಯಿತು. ಅಲ್ಲಲ್ಲೇ ಪಿಕ್ ಸ್ಟಾಪ್ ಮಾಡಿ ಯಾವ್ದ್ಯಾವುದು ಫ್ರೆಶ್ ಫುಡ್ ಸಿಗುತ್ತೋ ಅದನ್ನೆಲ್ಲ ಈಸ್ಕೊಂಡು ತಿನ್ಕೊಂಡು ಹೊರಟ್ವಿ. ನಮ್ಮ ಅಕ್ಕ ಚೇಪೆಕಾಯಿ ಇತ್ತಲ್ವ, ಅದನ್ನು ತೊಗೊಂಡು ಬಂದರು. ಸೊ ಮಕ್ಕಳಿಗೆಲ್ಲ ಕೊಟ್ಟು ನಾವು ತಿಂದ್ವಿ. ಮನೇಲಿ ಎಷ್ಟೇ ಹಣ್ಣುಗಳು ತಂದಿಟ್ರು ಅದನ್ನು ತಿನ್ನೋದಕ್ಕೆ ವಾರಗಟ್ಟಲೆ ಆಗುತ್ತೆ. ಬಟ್ ಹೊರಗಡೆ ಹೋದಾಗ ಈ ರೀತಿ ಸ್ಟ್ರೀಟಲ್ಲಿ ಮಾರ್ತಾ ಇರ್ತಾರಲ್ಲ, ಅದನ್ನು ತಗೊಂಡು ಫ್ರೆಶ್ಶಾಗಿ ತಿನ್ನೋದು ಒಂಥರ ಮಜಾ. ಅದು ಉಪ್ಪು ಖಾರ ಹಾಕ್ಕೊಡ್ತಾರಲ್ಲ, ಎಲ್ಲರ ಜೊತೆ ಕೂತ್ಕೊಂಡು ತಿಂದರೆ ಇನ್ನೂ ಸಖತ್ ಚೆನ್ನಾಗಿ ಅನಿಸುತ್ತೆ. ಅದು ಹೊರಗಡೆ ಟ್ರಾವೆಲ್ ಮಾಡೋವಾಗ ಹೊಟ್ಟೆಗೆ ಫ್ಯೂಯಲ್ ಹೆಂಗೆ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ. ಏನಾದರೂ ಒಂದು ಸೇರಿಸ್ತಾನೆ ಇರ್ತೀವಲ್ಲ, ಮಾತಾಡ್ಕೊತ ಹೋಗ್ತಾ ಇರ್ತೀವಿ, ಚೆನ್ನಾಗಿ ಅನಿಸುತ್ತೆ. ಮತ್ತು ಅಲ್ಲಿ ಹೋಗ್ತಾ ಹೋಗ್ತಾ ಮುಂದೆ ಚೈನ್ ಮಾರ್ತಿದ್ರು. ಕಾರ್ಡ್ ಚೈನ್ ತೊಗೊಂಬಂದಿರ್ತಾರೆ, ಈಸ್ಕೊಳ್ಳೋಣ ಅಂತ ಹೇಳಿದ್ರಮ್ಮ. ಸರಿ ಅಂತ ಹೇಳಿಬಿಟ್ಟು ನಿಂತ್ಕೊಂಡು ಎನ್ಕ್ವೈರಿ ಮಾಡಿದ್ಮೇಲೆ 500 ರೂಪಾಯಿ ಅಂತ ಹೇಳಿದ್ರು kg. ನಮ್ಮ ಭಾವ ಹೇಳಿದ್ರು ಅದು ಅಷ್ಟೊಂದು ಫ್ರೆಶ್ ಇಲ್ಲ ಅಂತ ಹೇಳಿ. ಅದು ಕಾಡಿನಿಂದ ಕಿತ್ಕೊಂಡು ಬಂದಿದ್ದಂತ ಹೇಳ್ತಾರೆ. ಬಟ್ ಆದರೆ ಅದು ಅಡಲ್ಟ್ರೇಟೆಡ್ ಅಂತ ನನಗನ್ಸುತ್ತೆ. ಈಗ ಯಾವ ತಾನೇ ಅಡಲ್ಟ್ರೇಷನ್ ಮಾಡೋದಿಲ್ಲ. ಸಕ್ಕರೆ ನೀರು ಕೂಡ ಬೆರೆಸ್ಬೋದು ಅಂತ ನಮ್ಗನ್ಸುತ್ತೆ. ಸುಮ್ಮನೆ ಆ ಚೈನಿನ ಗೂಡು ವ್ಯಾಕ್ಸ್ ಇರುತ್ತಲ್ಲ, ಅದನ್ನು ನೋಡಿದಾಗ ಸ್ವಲ್ಪ ನಮ್ಗೇನು ಅನಿಸುತ್ತೆ ಆರ್ಗ್ಯಾನಿಕ್ ಅಂತ. ಅದು ಸ್ವಲ್ಪ ಹಳೇದಾಗಿತ್ತು ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಈಸ್ಕೊಳ್ಲಿಲ್ಲ. ಇನ್ನು ಮುಂದೆ ಹೋದಾಗ ಅಲ್ಲಿ ಹೂವಿನ ತೋಟ ಇತ್ತು. ಸಖತ್ ಚೆನ್ನಾಗಿತ್ತು. ಅದನ್ನು ನೋಡಿದ್ರೆ ವಾವ್, ಎಲ್ಲ ಹೂ ಕಿತ್ಕೋಬೇಕು ಅನ್ನಿಸ್ತು. ಬಟ್ ಕಂಡೋರ್ ತೋಟದಲ್ಲಿ ಆ ಥರ ಕಿತ್ಕೊಂಡ್ರೆ ಗದ್ರಬಿಟ್ಟು ಕಳಿಸ್ತಾರಲ್ವಾ. ತುಂಬಾ ಚೆನ್ನಾಗಿರೋ ಹೂಗಳಿದ್ವಲ್ಲ, ಒಂದೇ ಒಂದು ಹೂ ಕಿತ್ಕೊಂಡು ಪಿಕ್ಚರ್ಸ್ ಎಲ್ಲ ಇಟ್ಕೊಂಡು ಇನ್ನು ಮುಂದಕ್ಕೆ ಹೊರಟ್ವಿ. ಆದರೂ ನಾವು ಬರೋವಾಗ ಯಾರೋ ಅಲ್ಲಿಂದ ದೂರದಿಂದ ಕೂಗಂಗಾಯ್ತು. ಸೊ ನಾವು ಬೇಗ ಬೇಗ ಬಂದ್ಬಿಟ್ವಿ. ಬರೀ ನಾವು ಫೋಟೋಸ್ ಇಡ್ಸ್ಕೊಂಡಿದ್ದಷ್ಟೇ, ನಾವೇನು ಹೂ ಎಲ್ಲ ಕಿತ್ಕೊಳ್ಲಿಲ್ಲ. ಬಟ್ ಆದರೂ ಅದೊಂಥರ ಚೆನ್ನಾಗಿರುತ್ತೆ. ಕದ್ದು ತಿನ್ನೋ ಹಣ್ಣು ತುಂಬ ರುಚಿ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಈ ರೀತಿ ಹೋದಾಗೆಲ್ಲ ಹಳ್ಳಿ ಕಡೆ ಏನಾದರೂ ಕಿತ್ಕೊಂಡಾಗ ಸಖತ್ ಖುಷಿ ಕೊಡುತ್ತೆ. ಇನ್ನು ನಂದಿ ಬೆಟ್ಟಕ್ಕೆ ಹೋಗೋ ದಾರಿಲಿ ಸಖತ್ತು ಕ್ಯೂಟಾಗಿರೋ ಮುದ್ದು ಮುದ್ದು ಕೋತಿ ಮರಿಗಳಿದ್ವು. ಎಷ್ಟು ಪುಟ್ಪುಟಾಣಿ ಕೋತಿ ಮರಿಗಳು ಗೊತ್ತಾ. ಅವ್ರ ಅಮ್ಮಂದಿರು ಎಷ್ಟು ಜೋಪಾನ ಮಾಡ್ತಾರೆ. ಈ ಕೋತಿ ಅವ್ರ ಪಾಪುಗೆ ಏನು ನೋಡ್ತಾ ಇತ್ತು. ನಾವು ಕೂತ್ಕೊಂಡು ಕಾರಲ್ಲಿ ನೋಡ್ತಾ ಇದ್ವಿ. ಇನ್ನು ನಂದಿ ಬೆಟ್ಟದಲ್ಲಿರುವಂಥ ರೋಡ್ಗಳಂತೂ ಸಖತ್ ಕರ್ವಿ ಇರೋದ್ರಿಂದ ನನಗಂತೂ ಸಖತ್ ಭಯ ಆಗೋಯ್ತು. ಒಂಥರ ಮಜಾ ಕೊಡುತ್ತೆ. ಎಕ್ಸೈಟೆಡ್ ಆಗಿತ್ತು. ನಾನಂತೂ ಕೂಗ್ತಾ ಕೂತಿದ್ದೆ ಕಾರಲ್ಲಿ. ಒಳ್ಳೆ ರೋಲರ್ ಕೋಸ್ಟರಲ್ಲಿ ಹೋದಂಗಿತ್ತು. ಸೊ ಫೈನಲಿ ನಂದಿ ಬೆಟ್ಟಕ್ಕೆ ಬಂದಾಯಿತು. ನಂದಿ ಬೆಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೇ ಬೆಳಗ್ಗೆ 6 ಗಂಟೆಗೆಲ್ಲ ಬಂದರೆ ಮಂಜು ತುಂಬ ಚೆನ್ನಾಗಿರುತ್ತೆ. ಸೊ ಸನ್ರೈಸ್ ನೋಡ್ಬೋದು. ಬಟ್ ಮಕ್ಕಳು ಮರಿ ಇಟ್ಕೊಂಡು ಅಷ್ಟು ಬೇಗ ಬರೋದಂತೂ ಸಖತ್ ಕಷ್ಟನೇ ಬಿಡಿ. ನಾವು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡೋದೇ ಕಷ್ಟ ಇರುತ್ತೆ. ಮತ್ತು ನಾವು ಹೋಗೋಷ್ಟೊತ್ತಿಗೆ ಸೂರ್ಯೋದಯ ನೋಡೋದಕ್ಕಾಗೋದಿಲ್ಲ. ಸಖತ್ ಉರಿ ಬಿಸಿಲಿತ್ತು. ಬಟ್ ಆದರೆ ಅಲ್ಲಿ ಕಾಡು ಥರ ಇತ್ತು ಅಲ್ವಾ, ಅದರಿಂದ ನೆರಳು ಜಾಸ್ತಿ ಇತ್ತು. ಅಷ್ಟೊಂದು ಬಿಸಿಲಂತ ಏನೂ ಅನ್ನಿಸ್ಲಿಲ್ಲ. ನಮಗೂ ತುಂಬ ಅನ್ನಿಸ್ತಾ ಇತ್ತು, ಎಷ್ಟು ಕ್ಲೌಡಿಯಾಗಿರುತ್ತೋ, ಕೆಳಗಡೆನೇ ಇರುತ್ತೆ ಮೋಡ ಎಲ್ಲ ಟಚ್ ಮಾಡೋ ಥರ ಆ ಫೀಲ್ ಇರ್ಬೋದು ಅಂತ ಅಂದ್ಕೊಂಡು ಇಮ್ಯಾಜಿನೇಷನಲ್ಲಿ ಹೋದ್ವಿ. ನಾವು ಹೋಗೋವಂಥ ಟೈಮ್ಗೆ ಯಾವ ಕ್ಲೌಡು ಇರಲಿಲ್ಲ. ತುಂಬ ಕ್ಲಿಯರಾಗಿತ್ತು. ಕೆಳಗಡೆ ವ್ಯೂ ಪಾಯಿಂಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ.
ಅಲ್ಲಿರೋಂಥ ಮಕ್ಕಳು ಆಟ ಆಡ್ಕೊತ ತುಂಬ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅಲ್ಲೊಂದು ಹುಡುಗಿ ಪಾಪು ಅಂತೂ ಸಖತ್ ಕ್ಯೂಟಾಗಿತ್ತು ಗೊತ್ತಾ, ಲಿಟಲ್ ಪ್ರಿನ್ಸಸ್ ಥರ ಆ ಡ್ರೆಸ್ ಹಾಕ್ಕೊಂಡು ಡಾಲ್ ಥರ ಇದ್ಲು. ನಂದಿ ಬೆಟ್ಟಕ್ಕೆ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಬೆಳಗ್ಗೆನೇ ಬರಬೇಕು. ಮತ್ತು ಇನ್ನೊಂದಂದರೆ ಟೂ ವೀಲರಲ್ಲಿ ಹೋಗೋದು ಸಖತ್ ಮಜಾ ಕೊಡುತ್ತೆ. ಅಂದರೆ ಅಲ್ಲಿ ಕರ್ವಿ ರೋಡ್ಸ್ ಇರೋದ್ರಿಂದ ಕಪಲ್ಸ್ ಏನಾದರೂ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸಖತ್ ಮಜಾ ಕೊಡುತ್ತೆ. ಮತ್ತು ಅದು ಫಾಗಿ ಆಗಿರುತ್ತಲ್ವ, ಬೆಳಗ್ಗೆನೇ ಬೆಟ್ಟದಲ್ಲಿ ಕೆಳಗಡೆನೇ ಮೋಡ ಸಿಗೋ ಥರ ಅನಿಸುತ್ತಂತೆ. ನಾನು ಬೇರೆ ವ್ಲಾಗ್ಸ್ನೆಲ್ಲ ನೋಡ್ಬಿಟ್ಟು ಹೋಗಿದ್ದೆ, ಬಟ್ ನಾವು ಹೋದಾಗ ತುಂಬಾ ಲೇಟಾಗಿತ್ತು. ಸೊ ಮೋಡ ಎಲ್ಲ ತುಂಬ ಕ್ಲಿಯರಾಗಿತ್ತು, ಏನೂ ಕೆಳಗಡೆ ಇರಲಿಲ್ಲ, ಮಂಚು ಕವ್ದಂಗೆಲ್ಲ ಇರಲಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ನಮ್ಮ ಪುಟಾಣಿ ಅಂತೂ ಸಖತ್ ಎಂಜಾಯ್ ಮಾಡ್ತಿದ್ದ. ಅವನು ಏನು ಕ್ಯೂಟಾಗಿ ವಾಕ್ ಮಾಡೋದು, ಅವ್ರ ಪಪ್ಪನ ಜೊತೆ ಅವ್ರ ದೊಡ್ಡಪ್ಪನ ಜೊತೆ ಆಟಾಡೋದು, ಸಖತ್ತಾಗಿ ಕ್ಯೂಟಾಗಿ ಆಟಾಡ್ಕೊಂಡಿದ್ದ. ಆ ಕಡೆ ಟಿಪ್ಪು ಕೋಟೆ ನೋಡಿದ್ಮೇಲೆ ಇನ್ನು ರೈಟ್ ಸೈಡಲ್ಲಿ ಬಂದರೆ ನಮಗೆ ಈ ರೀತಿಯಾಗಿರೋ ಕಲ್ಯಾಣಿ ಕಾಣಿಸುತ್ತೆ. ಅದರಲ್ಲಿ ದೊಡ್ಡದಾಗಿರೋ ಮೀನು ಮತ್ತು ಆಮೆಗಳೆಲ್ಲ ಇದ್ವು. ಅದ್ರ ಒಳಗಡೆ ಎಲ್ಲ ಎಂಟ್ರಿ ಇರಲಿಲ್ಲ. ಮತ್ತು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದು ಸ್ವಲ್ಪ ಆಳವಾಗಿದೆ. ಅಲ್ಲೋಗೆಲ್ಲ ಸೆಲ್ಫಿ ಎಲ್ಲ ತೊಗೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಇನ್ನು ಮೇಲೆ ಬೆಟ್ಟಕ್ಕೆ ಹೋಗೋವಾಗ ನಂದಿ ಅಲ್ಲಿ ಕಾಣಿಸುತ್ತೆ. ಇನ್ನು ನಮ್ಮ ಅಕ್ಕ ಡಿಸ್ಕವರ್ ಮಾಡಿರೋವಂಥ ಸ್ವಿಂಗ್ ಇದು. ಅದು ಆ್ಯಕ್ಚುಲಿ ಮರ, ಅದು ತುಂಬ ಚೆನ್ನಾಗಿ ಆ ಬಳ್ಳಿದು ಇದು ಬೇರು ಅಷ್ಟು ಸ್ಟ್ರಾಂಗ್ ಆಗಿದೆ. ಅದು ಸ್ವಿಂಗ್ ಥರ ಫೋಟೋ ಇಡ್ಸ್ಕೊಬೋದು ಕಣೆ ಅಂತ ಅವ್ರು ಹೇಳಿದ್ಮೇಲೆ ನಮಗೆಲ್ಲ ನಿಜ ಅನ್ನಿಸ್ತು. ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಯಾರು ಕೂತ್ಕೊಂಡ್ರು ಅಷ್ಟು ಸ್ಟ್ರಾಂಗ್ ಆಗಿತ್ತು, ಅದು ಕಿತ್ಕೊಂಡೇ ಇರಲಿಲ್ಲ. ಎಲ್ಲ ಪಿಕ್ಚರ್ಸು ಇಟ್ಕೊಂಡು ಮುಂದಕ್ಕೆ ಹೋದ್ವಿ. ಟ್ರೆಕ್ಕಿಂಗ್ ಮಾಡೋವಾಗಂತೂ ಸಖತ್ ಎನರ್ಜಿ ಇರಬೇಕು. ಇಲ್ಲಿ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಸ್ಟೆಪ್ಸು ತುಂಬ ದಪ್ಪ ಇದೆ, ಹೈಟಾಗಿದೆ. ಹತ್ತವಾಗಂತೂ ತುಂಬಾ ಸುಸ್ತಾಗುತ್ತೆ, ಜಾಸ್ತಿ ದೂರ ನಡಿಬೇಕಾಗತ್ತೆ. ಅಮ್ಮ ಪಾಪ ಬರಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆನೆ ಕೂತ್ಕೊಬಿಟ್ರು ಒಬ್ಬರೇ ಒಂಟಿಯಾಗಿ. ಅವ್ರನ್ನ ಬಿಟ್ಬಿಟ್ಟು ನಾವೆಲ್ಲರೂ ಮೇಲಕ್ಕೆ ಹೋದ್ವಿ. ಹೋಗೋರು ಬರೋರೆಲ್ಲರೂ ಅಂದ್ಕೊಂಡೇ ಹೋಗ್ತಿದ್ರು, ಯಪ್ಪ ಎಷ್ಟು ದೂರ ಇದೆ ಅಂತ. ಬಟ್ ಒನ್ಸ್ ಇನ್ ಅ ವೈಲ್ ಈ ರೀತಿ ಟ್ರೆಕ್ಕಿಂಗ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ. ನಿಮ್ಗೇನಾದರೂ ನಡಿಲಿಕ್ಕಾಗಲ್ಲ ಸ್ಟೆಪ್ಸ್ ಮೇಲೆ ಅಂತ ಹೇಳಿದ್ರೆ ಇನ್ನೊಂದು ದಾರಿ ಇದೆ, ಅದು ಟಾರ್ ರೋಡೇ ಅವೈಲೇಬಲ್ ಇದೆ, ಅಲ್ಲೇ ನಡ್ಕೊಂಡು ಹೋಗ್ಬೋದು. ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಆ್ಯಕ್ಚುಲಿ ಇಲ್ಲೆಲ್ಲ ನೋಡಿಕೊಂಡು ಕೆಳಗಡೆ ಇಳಿದು ಬರೋವಾಗ ನಾವು ನೋಡಿದ್ವಿ ಅಲ್ಲೇ ರೋಡ್ ಇದೆ, ಅದರಲ್ಲೇ ಹೋಗಿರ್ಬೋದಾಗಿತ್ತು ಅಂತ. ಸೊ ಅಲ್ಲಲ್ಲೇ ಕೂತ್ಕೊಂಡು ಸ್ವಲ್ಪ ನೀರು ಕುಡ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಧಾರಿಸ್ಕೊಂಡು ಮೇಲಕ್ಕೆ ಹೋದ್ವಿ. ಇನ್ನು ಮೇಲಕ್ಕೆ ಹೋದ್ಮೇಲೆ ಫ್ಯೂಯಲ್ ಖಾಲಿ ಆಗಿತ್ತಲ್ವ, ಅದಕ್ಕೇ ಸ್ವಲ್ಪ ಫಿಲಪ್ ಮಾಡ್ಕೊಳ್ಳೋಣ ಅಂಥೇಳಿ ಬೇಲ್ಪುರಿ ತಗೊಂಡ್ವಿ. ಅಲ್ಲಿ ಕೂತ್ಕೊಂಡಿರುವಾಗ ಈ ಕೋತಿಗಳೆಲ್ಲ ಬಂದು ಕೇಳ್ತಾ ಇದ್ವು ಕಡಲೆಪುರಿನ. ಅದು ಎಷ್ಟು ಬ್ರಿಲಿಯಂಟ್ ಇದೆ ಅಂತ ಹೇಳಿದ್ರೆ ಕೋತಿಗಳು, ಅದು ಯಾವ ರೀತಿ ಪೊಟ್ಟಣನ ಬಿಚ್ಚಿಬಿಟ್ಟು ತಿನ್ನಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತು. ಅಷ್ಟು ಬ್ರಿಲಿಯಂಟ್ ಇದ್ದಾವೆ. ಅದನ್ನು ಮುಟ್ಟಕ್ಕಂತ ಹೋದ್ರು ನಮ್ಮ ಭಾವ ಗುರ್ರು ಅಂದ್ಬಿಡ್ತು ಅದು. ಯಪ್ಪ, ಅವ್ರನ್ನೆಲ್ಲ ಟಚ್ ಮಾಡಬೇಕು ಅಂದರೆ ಸಖತ್ ಧೈರ್ಯ ಇರಬೇಕು. ಮತ್ತು ಕೋತಿನೆಲ್ಲ ಮುಟ್ಟೋದು ಸಖತ್ ಡೇಂಜರಸ್ ಅಲ್ವಾ, ಅದರಿಂದ ಕೂಡ ರೇಬಿಸ್ ಬರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಕೋತಿ ಕಾಟ ಜಾಸ್ತಿನೇ ಇದೆ. ಇನ್ನು ಬೆಟ್ಟಕ್ಕೆ ಹೋದರೆ ಅಲ್ಲಿ ಮೇಲೆ ದೇವಸ್ಥಾನ ಇದೆ. ಸೊ ನಂದಿನ ಕೂಡ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಎಲ್ಲ ಸುಸ್ತಾಗೋಯ್ತು ನಮಗೆ ಮೇಲೆ ನೋಡಿಬಿಟ್ಟು. ಸೊ ಬೆಟ್ಟದಲ್ಲಿ ದೇವಸ್ಥಾನಕ್ಕೆ ಹೋಗಲಿಲ್ಲ, ಹಂಗೆ ಕೆಳಗಡೆ ಬಂದುಬಿಟ್ವಿ. ಎಲ್ಲರೂ ಆಯಾಸವಾಗಿದ್ವಿ, ಮತ್ತು ಅಮ್ಮ ಬೇರೆ ಕೆಳಗಡೆನೇ ಇದ್ರಲ್ವ, ತುಂಬ ಹೊತ್ತಾಗೋಯ್ತು ನಾವು ಬರೋದಕ್ಕೆ. ಇನ್ನು ನಮ್ಮ ಪುಟಾಣಿಗೆ ನಿದ್ದೆ ಬಂದುಬಿಟ್ಟಿತ್ತು. ಅವ್ರ ಪಪ್ಪ ಹೆಗಲ ಮೇಲೆ ಇಟ್ಕೊಂಡಿದ್ರಲ್ಲ, ಅವನು ಅವ್ರ ಪಪ್ಪನ ತಲೆ ಮೇಲೇ ರೆಸ್ಟ್ ಮಾಡ್ಕೊಂಡಿದ್ದ. ಕ್ಯೂಟ್ ಮುದ್ದು ಪುಟಾಣಿ ಅದು. ಅವ್ನು ಹಂಗೆ ಹೋಗ್ತಾ ಇರೋವಾಗ ನಂಗೆ ಸಖತ್ ಕ್ಯೂಟ್ ಅನ್ನಿಸ್ದ.
ನಂದಿ ಬೆಟ್ಟದಲ್ಲಿ ಏನಿದೆ ಅಂತ ಹೇಳಿದ್ರೆ ದೇವಸ್ಥಾನ ಇದೆ ಮತ್ತು ನೇಚರು. ಸೊ ನೇಚರಲ್ಲಿ ನಾವು ಕಳೆದೋಗ್ಬೇಕು ಅಂತ ಹೇಳಿದ್ರೆ ಒಂದು ಸತಿ ಆದರೂ ಇಲ್ಲಿಗೆ ಹೋಗಲೇಬೇಕು. ಅಂದರೆ ಮಾರ್ನಿಂಗ್ ಹೋಗಬೇಕು ಅಂತ ಹೇಳಿದ್ರೆ ಸಖತ್ ಒಳ್ಳೆ ಫೀಲ್ ಕೊಡುತ್ತೆ ರಿಫ್ರೆಶಿಂಗ್ ಆಗಿ. ಯಾಕೆಂತ ಹೇಳಿದ್ರೆ ಅದು ಮಿಸ್ಟ್ ಎಲ್ಲ ಇರುತ್ತಲ್ವ, ನಮಗೊಂಥರ ಚೆನ್ನಾಗಿ ಅನಿಸುತ್ತೆ. ನಾವಲ್ಲಿ ತಲುಪೋಷ್ಟೊತ್ತಿಗೆ ಆಲ್ರೆಡಿ 11 ಗಂಟೆ ಆಗೋಗ್ಬಿಟ್ಟಿತ್ತು. ಬಟ್ ಆದರೂ ಪರವಾಗಿಲ್ಲ, ಅಲ್ಲಿ ನೇಚರು, ಆ ಬರ್ಡ್ಸ್ದು ಸೌಂಡ್ಸು, ಅಂದರೆ ಚಿಲಿಪಿಲಿ ಅಂತ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತವೆ, ಆ ಒಳ್ಳೆ ಗಾಳಿ ಅದನ್ನೆಲ್ಲ ಸವಿತಿದ್ರೆ ತುಂಬಾ ಹಿತ ಕೊಡುತ್ತೆ ಮನಸ್ಸಿಗೆ. ಒಂಥರ ರಿಲ್ಯಾಕ್ಸಿಂಗಾಗಿ ಅನಿಸುತ್ತೆ. ನಾನು ಡೆಲಿವರಿ ಆಗೋಕ್ಕೆ ಮೊದಲು, ಆಲ್ಮೋಸ್ಟ್ ಪ್ರೆಗ್ನೆಂಟ್ ಆಗೋದಕ್ಕೆ ಮೊದಲಿಂದನೇ ನಾನು ಹೊರಗಡೆ ಹೋಗೇ ಇರಲಿಲ್ಲ. ತುಂಬ ವರ್ಷ ಆಗೋಗ್ಬಿಟ್ಟಿತ್ತು, ಆಲ್ಮೋಸ್ಟ್ 2-2.5 ವರ್ಷನೇ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಮೈಂಡು ರಿಲ್ಯಾಕ್ಸ್ಡಾಗಿ ಫೀಲ್ ಆಯಿತು. ಜಸ್ಟು ಟಿಕೆಟು ಒಬ್ರಿಗೆ 25 ರೂಪಾಯಿ ಅಷ್ಟೇ, ಪಾರ್ಕಿಂಗಿಗೆ 100 ರೂಪಾಯಿ ತೊಗೊಳ್ತಾರೆ. ಸೊ ಅಲ್ಲಿಂದ ಹೊರಟು ನಾವು ಮಧ್ಯಾಹ್ನದ ಊಟ ಬಂದು ಅಲ್ಲೇ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಫ್ಯಾಮಿಲಿ ರೆಸ್ಟೋರೆಂಟು. ಅಲ್ಲಿ ಊಟ ಮುಗಿಸ್ಕೊಂಡು ಹೋಟ್ಲ್ ಎದುರುಗಡೆನೇ ಗಸಗಸೆ ಮರ ಇತ್ತು, ನಮ್ಮ ಅಕ್ಕನ ಫೇವ್ರೇಟ್ ಅದು ಹಣ್ಣು. ಸೊ ನಮ್ಮ ಮನೆಯವರು ನಾವು ಎಲ್ಲ ಕಿತ್ಕೊಂಡು ಚೆನ್ನಾಗಿ ಅದನ್ನು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡ್ವಿ. ಸೊ ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೆ ಅದನ್ನೆಲ್ಲ ಕಿತ್ಕೊಂಡು ತಿಂತಾ ಇರುವಾಗ. ನೀವು ಕೂಡ ಗಸಗಸೆ ಹಣ್ಣು ತಿಂದಿದ್ದೀರಾ? ಕಮೆಂಟ್ ಮಾಡಿ. ನಂದಿ ಬೆಟ್ಟದಲ್ಲಿ ಟ್ರಿಪ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಸದ್ಗುರು ಸನ್ನಿಧಿಗೆ. ನಂದಿ ಬೆಟ್ಟಕ್ಕೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ರೆ ತಪ್ಪದೆ ಈ ಪ್ಲೇಸಿಗೆ ನೀವು ಬರಲೇಬೇಕು. ಯಾಕೆ ಅಂತ ಹೇಳಿದ್ರೆ 1 ಡೇ ಟ್ರಿಪ್ ಆಗಿಬಿಡುತ್ತೆ. ಸೊ ಅಲ್ಲಿಂದ ನಾವು ಕವರ್ ಮಾಡಿಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ ನಮಗೆ ಆಫ್ಟರ್ನೂನ್ ಆಗೋಯ್ತು. ಬಟ್ ಇದು ತುಂಬಾ ಒಳ್ಳೆ ಪ್ಲೇಸ್ ಇದೆ, ಅದಕ್ಕಿಂತ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಮಗೆ ತುಂಬ ಪೀಸ್ಫುಲ್ಲಾಗಿ ಅನ್ನಿಸ್ತು. ಮಧ್ಯದಲ್ಲಿ ಬರುವಾಗ ರೋಡು ಎಷ್ಟು ವರ್ಸ್ಟ್ ಆಗಿತ್ತು ಅಂತ ಹೇಳಿದ್ರೆ, ಸದ್ಗುರು ಸನ್ನಿಧಿ ಅಂತ ಬೋರ್ಡ್ ಬರುತ್ತೆ, ಅದ್ರ ಒಳಗಡೆ ಹೋದ್ಮೇಲೆ ಅನ್ನಿಸ್ತು ಯಪ್ಪ ಎಷ್ಟು ಎಕರೆಯಲ್ಲಿ ಇವರು ದೇವಸ್ಥಾನಕ್ಕೆ ರೋಡ್ ಮಾಡಿದ್ದಾರೆ ಅಂತ. ಆ ರೋಡ್ಸ್ ಅಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೋಗೋಕ್ಕೆ ಬರೋದಕ್ಕಂತೂ ತುಂಬ ಒಳ್ಳೆ ವ್ಯವಸ್ಥೆ ಇದೆ. ಎಷ್ಟೋ ಎಕರೆಯಲ್ಲಿರೋವಂಥ ಕಾಡುಗಳ ಮಧ್ಯೆ ಈ ರೋಡ್ನ ನಿರ್ಮಿಸಿದ್ದಾರೆ ಅಂತ ಅನಿಸುತ್ತೆ. ಸದ್ಗುರು ಸನ್ನಿಧಿಗೆ ಬಸ್ ಬರುತ್ತೋ ಇಲ್ವೋ ನನಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ, ಬಟ್ ಮೇನ್ ರೋಡಲ್ಲಿ ಮಾತ್ರ ಬಸ್ ಕಾಣಿಸ್ತು. ಇನ್ನು ಒಳಗಡೆ ಸದ್ಗುರು ಸನ್ನಿಧಿ ಅಂತ ಬೋರ್ಡ್ ಇತ್ತಲ್ವ, ಅದ್ರ ಒಳಗಡೆಗೆ ಬಸ್ಗಳು ಯಾವುದೂ ಇರಲಿಲ್ಲ. ಟುಕು ಆಟೋ ಮಾಡಿಕೊಂಡು ಜನಗಳು ಬರ್ತಾಯಿದ್ರು, ಮತ್ತು ಸುಮಾರು ಜನ ನಡ್ಕೊಂಡು ಕೂಡ ಬರ್ತಾಯಿದ್ರು. ಇಲ್ಲಿ ಅಂಗಡಿಗಳು ಕೂಡ ರೆಡಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ಲಿ ಸ್ನ್ಯಾಕ್ಸು ಮತ್ತು ಟಾಯ್ಸ್ ಎಲ್ಲನೂ ಅವೈಲೇಬಲ್ ಇದೆ. ಅದರಿಂದ ಮುಂದಕ್ಕೆ ಒಂದು 300 ಮೀಟ್ರು ಮುಂದಕ್ಕೆ ಹೋದರೆ ದೇವಸ್ಥಾನ ಸಿಕ್ಬಿಡುತ್ತೆ. ಸೊ ಅಲ್ಲಿ ಟೋಲ್ ಕೂಡ ರೆಡಿ ಮಾಡಿಬಿಟ್ಟಿದ್ದಾರೆ. ಒಳಗಡೆ ಎಂಟ್ರಿ ಟಿಕೆಟ್ ಅನ್ನೋದೆಲ್ಲ ಏನೂ ಇಲ್ಲ, ಜಸ್ಟ್ ಪಾರ್ಕಿಂಗಿಗೆ ಮಾತ್ರ ಟೋಲು ಆಟೋಮೆಟಿಕ್ಕಾಗಿ ಡಿಡಕ್ಟ್ ಆಗುತ್ತೆ. ಇನ್ನು ನಾವು ಪಾರ್ಕ್ ಮಾಡಿದ್ದು ಹಿಂದ್ಗಡೆ ಗೇಟಲ್ಲಿ. ಸೊ ಹಿಂದ್ಗಡೆ ಗೇಟಿಂದನೇ ಒಳಗಡೆ ಹೋದ್ವಿ. ಪಾರ್ಕಿಂಗಂತೂ ತುಂಬಾ ಜಾಗ ಅವೈಲೇಬಲ್ ಇದೆ. ಸೊ ಒಳಗಡೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಕ್ಲೌಡ್ಸ್ ಎಲ್ಲ ಇಳಿದ್ಬಿಟ್ಟಿತ್ತು. ಸೊ ಅಲ್ಲಿ ವಾತಾವರಣ ಅಂತೂ ಸಖತ್ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ಅಲ್ಲಿ ದೇಸಿ ಹಸುಗಳನ್ನ ಕೂಡ ಸಾಕೊಂಡಿದ್ದಾರೆ. ನಾನು ತುಂಬ ಈಗರಾಗಿದ್ದೆ ಅಲ್ಲಿ ಒಳಗಡೆ ಹೋಗಿ ನೋಡೋದಕ್ಕೆ ಯಾವ ಥರ ಇರುತ್ತಪ್ಪ ಅಂತ. ವಾವ್, ಸ್ಟ್ಯಾಚು ನೋಡಿದ ತಕ್ಷಣ ಸಖತ್ ಖುಷಿ ಆಗೋಯ್ತು. ಎಷ್ಟು ದೊಡ್ಡ ಸ್ಟ್ಯಾಚು ಅದು, ಸಖತ್ತಾಗಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾಗಿರುವಂಥ ಒಳ್ಳೆ ಸನ್ನಿಧಿ ಇದೆ ಅಂತ ಹೇಳಿದ್ರೆ ನಾವೇ ಬ್ಲೆಸ್ಡ್ ಅಂತ ಅನಿಸುತ್ತೆ. ಇಲ್ಲಿಂದ ಕೊಯಂಬತ್ತೂರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಇಲ್ಲಿ ಅವೈಲೇಬಲ್ ಇದೆ. ಇನ್ನು ಅಲ್ಲಿ ದೇಸಿ ಹಸುಗಳನ್ನ ಕೂಡ ಸಾಕಿದ್ರು. ಅಲ್ಲಿ ಒಳ್ಳೆ ತಳಿ ಹಸುಗಳು, ಅದು ಎಷ್ಟು ಮುದ್ದಾಗಿದ್ದಾವೆ ನೋಡೋದಕ್ಕೆ. ತುಂಬ ಕಾಮ್ ಆ್ಯಂಡ್ ಕ್ವೈಟಾಗಿ ಕೂತಿದ್ವು. ಆ ಸ್ಟ್ಯಾಚು ಮುಂದೆ ಇರುವಂಥ ನಂದಿ ಅಂತೂ ಸಖತ್ ಆಸಮ್ ಆಗಿತ್ತು. ಅದು ಒಂದು ಪಿಕ್ ತೆಗ್ದಿದ್ಲು ನಮ್ಮ ಸಂಜು, ಅದು ಸಖತ್ತಾಗಿ ಕಾಣಿಸ್ತಿದೆ ಮುಂದ್ಗಡೆಯಿಂದ ನೋಡೋದಕ್ಕೆ. ವಾವ್, ಇದೆಲ್ಲನೂ ಮಾಡಿರೋ ಅಂಥ ಕಲಾಕಾರರು ಯಾರು ಅಂತ ಗೊತ್ತಿಲ್ಲ. ಒಂದು ಬಿಗ್ ಸೆಲ್ಯೂಟು. ಮತ್ತು ಅಲ್ಲಿ ಒಳಗಡೆ ಹೋದರೆ ದೇವ್ರ ಸನ್ನಿಧಿಯಲ್ಲಿ ಅಭಿಷೇಕ ಮಾಡೋ ಅಂಥ ಫೆಸಿಲಿಟಿ ಕೂಡ ಇದೆ. ಎಷ್ಟು ಕಾಮ್ ಆ್ಯಂಡ್ ಸೂದ್ನಿಂಗ್ ಆಗಿದೆ ಆ ಪ್ಲೇಸು ಅಂತ ಹೇಳಿದ್ರೆ ಸೀರಿಯಸ್ಲಿ ಕಳೆದೋಗ್ಬಿಡ್ತೀವಿ. ಅಲ್ಲಿ ಹೋದಾಗ ಅನಿಸುತ್ತೆ ಧ್ಯಾನಕ್ಕೆ ಸುಮಾರು ಜನ ಕೂತ್ಕೊಂಡ್ಬಿಟ್ಟಿದ್ರು, ಹಾಗೇನೇ ಏನೋ ಮೈ ಮರೆತು ಹೋದಂಗೆ ಫೀಲ್ ಆಗುತ್ತೆ. ನಿಜವಾಗ್ಲೂ ಈ ರೀತಿ ಪ್ಲೇಸಸ್ಗೆ ಹೋಗೋದ್ರಿಂದ ನಮಗೆ ಮೈಂಡು ರಿಲ್ಯಾಕ್ಸಿಂಗ್ ಅನ್ಸೋದು ಅಲ್ಲದೆ ಸೋಲ್ ಕೂಡ ಫುಲ್ ಆಗಿಬಿಡುತ್ತೆ.
ಆ ದೇವ್ರಿಗೆ ಹಾಕಿರುವಂಥ ರುದ್ರಾಕ್ಷಿ ಮಾಲೆ ನೋಡಿಬಿಟ್ಟೆ ಬೆರ್ಗಾಗ್ಬಿಟ್ಟೆ ನಾನು. ಅದನ್ನು ಎಷ್ಟು ದೊಡ್ಡದಾಗಿ ತಯಾರಿ ಮಾಡಿದ್ದಾರೆ, ಕ್ರೇನಲ್ಲೇ ತಂದು ಹಾಕಿರ್ಬೋದು. ಎಷ್ಟು ಜನ ಎಫರ್ಟ್ಸ್ ಹಾಕಿ ಆ ರುದ್ರಾಕ್ಷಿ ಮಾಲೆನ ರೆಡಿ ಮಾಡಿರ್ಬೋದು. ವಾವ್, ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಇನ್ನು ಹೊರಗಡೆ ಎಲ್ಲಾದರೂ ಟ್ರಿಪ್ಗಳಿಗೆ ಹೋದಾಗ ದೇವಸ್ಥಾನಗಳಲ್ಲಿ ಇರುವಂಥ ಟಾಯ್ಲೆಟ್ಸ್ ಫೆಸಿಲಿಟಿ ಅಷ್ಟು ವರ್ಸ್ಟಾಗಿರುತ್ತೆ. ಬಟ್ ಇಲ್ಲಿ ಹೈಲೈಟ್ ಮಾಡಬೇಕಾಗಿರೋದು ಟಾಯ್ಲೆಟ್ಸ್ ಅಂತೂ ಸಖತ್ ನೀಟಾಗಿ ಮೇಂಟೈನ್ ಮಾಡಿದರು. ಟೋಟಲಿ ಈ ಪ್ಲೇಸ್ನ ವಿಸಿಟ್ ಮಾಡೋದು ವರ್ತ್ ಅಂತಲೇ ಹೇಳ್ಬೋದು. ಯಾವ ಮತದವ್ರು ಬೇಕಾದರೂ ಹೋಗ್ಬೋದು, ಇಂಥವರೇ ಹೋಗಬೇಕು, ಹಿಂದೂಗಳೇ ಹೋಗ್ಬೇಕು ಅನ್ನೋ ರೆಸ್ಟ್ರಿಕ್ಷನ್ ಏನೂ ಇಲ್ಲ. ಜಸ್ಟು ಪೀಸ್ ಆಫ್ ಮೈಂಡ್ ಅಷ್ಟೇ. ಎಷ್ಟು ಕಾಮ್ ಆ್ಯಂಡ್ ಸೂದ್ನಿಂಗಾಗಿ ಅನ್ಸುತ್ತೆ ಅಂತ ಹೇಳಿದ್ರೆ ಒಂದ್ಸತಿ ನೀವು ಹೋಗಿ ಬನ್ನಿ. ಅಲ್ಲಿರುವಂಥ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಂತೂ ಸಖತ್ತಾಗಿರುತ್ತೆ. ನಾವು ವಾಪಸ್ ಬರೋವಾಗ ರೈನ್ಬೋ ಕೂಡ ನೋಡೋಕ್ಕೆ ಸಿಕ್ತು. ಕಾರ್ ಮೋಡ ಹೆಂಗೆ ಇಳ್ದಿತ್ತು ಅಂತ ಹೇಳಿದ್ರೆ ಸಖತ್ ಮಳೆ ಆಗುತ್ತೆ ಅಂತ ಅನಿಸಿತ್ತು, ಹಾಗೆ ಆಗೋಯ್ತು. ಆ ಮಳೇಲಿ ಸಿಕ್ಕಾಕೊಂಡು ನಾವು ರೋಡ್ ತಪ್ಪಿಸ್ಕೊಂಡು ಒಂದೇ ಜಾಗದಲ್ಲಿ ಸುತ್ಕೊಂಡಿದ್ವಿ. ಹೆಂಗೋ ಮ್ಯಾಪ್ ಹೆಲ್ಪಿಂದ ಮನೆಗೆ ಬಂದು ಸೇರಾಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಟ್ರಿಪ್ಪು ನಂದಿ ಹಿಲ್ಸು ಮತ್ತು ಈಶಾ ಫೌಂಡೇಶನಲ್ಲಿ ಯಾವ ರೀತಿ ಇತ್ತು ಅಂತ. ಸಖತ್ತು ಕೂಲಾಗಿತ್ತು. ಫ್ಯಾಮಿಲಿ ಜೊತೆ ಇದು ಮಸ್ಟ್ ಅಂತಲೇ ಹೇಳ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಹೈಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.